ಸಮಾಚಾರದಲ್ಲಿ ವಿಕೆ ಬಾಸ್ ಮನದಾಳದ ಮಾತು. ಸಿಎಂ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಬರಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಮುಖ್ಯಮಂತ್ರಿಗಳಲ್ಲ ಒಂದೇದು. ಮಹದಾಯಿ ಕಳಸಾ ಬಂಡೂರಿ ಜಾರಿಗೆ ನಮ್ಮ ಸರ್ಕಾರ ಬದ್ಧ ಎಂದ ನಾಯಕ. ಇವತ್ತು ಕೂಡ ಕಳಸಾ ಬಂಡೂರಿ ವಿಚಾರದಾಗ ನಮ್ದು ಎರಡನೇ ಪ್ರಶ್ನೆ ಇಲ್ಲ, ಕಳಸಾ ಬಂಡೂರಿ ಆಗ್ಲೇಬೇಕು. ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ನಾನು ಸುನಿಲ್ ಸ್ಕೂಟಿ. ಇವತ್ತು ಧಾರವಾಡ ಗ್ರಾಮೀಣ MLA ಇರುವಂತ ವಿನಯ್ ಕುಲಕರ್ಣಿ ಸರ್, ನಮಸ್ತೆ. ಮೊದಲ ಹೇಗಿದ್ದೀರಾ ಸರ್? ಸರ್, ಇವಾಗಲೇ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಅವರ ಬಗ್ಗೆ ಒಂದು ಇದನ್ನು ಕೇಳ್ತಾ ಇದ್ದಾರೆ, ರಾಜೀನಾಮೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಮುಖ್ಯಮಂತ್ರಿಗಳಲ್ಲ ಒಂದೇದು. ಯಾಕೆ ಅವ್ರ ವ್ಯಕ್ತಿತ್ವ ಮುಂದೆ ಹೋಲಿಕೆ ಮಾಡ್ಕೊಂತ ಇರಲಿ. ನಾನು ನೋಡಿದಾಗ ಇವತ್ತು ಕರ್ನಾಟಕದಲ್ಲಿ ಅವರಂತ ಪ್ರಭಾವಿ ಅಥವಾ ಅವ್ರು ಮಾಡಿದಂಥ ಕೆಲಸ, ಆಮೇಲೆ ಬಡವರ ಪರ ನಿಂತಂಥದ್ದಾಗಲಿ ಹಲವಾರು ನಾವು ವಿಚಾರಗಳಲ್ಲಿ ನೋಡಿದಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥದ್ದಂತೂ ಅವ್ರು ಮೂರ್ತನ ಅನ್ಸುತ್ತೆ ನನಗೆ. ಯಾರು ಕೇಳ್ತಾ ಇದ್ದಾರೆ ಅವ್ರಿಗೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಈ ಭಾಗದಲ್ಲಿ ಸಾಕಷ್ಟು ದೊಡ್ಡ ಕೆಲಸ ಮಾಡ್ತಾರೆ. ಆಮೇಲೆ ಈ ನಾಡಿನ ಜನತೆ ಕೂಡ ಸಾಕಷ್ಟು ಕೊಡುಗೆ ಐತೆ ಅವ್ರಿಗೆ. ಅಂಥ ವಿಚಾರದಲ್ಲಿ ಆ ಥರದ್ದು ನಾವು ಕೇಳುವಂಥದ್ದು ತಪ್ಪಂತ ಅನ್ಸುತ್ತೆ. ಜೊತೆಗೆ ಅವ್ರ ಮ್ಯಾಗೆ ಯಾವುದು ಏನು ಯಾವ ಸಾಕ್ಷಿಗಳಿಲ್ಲ, ಯಾವ ಏನು ಅವ್ರ ಮ್ಯಾಗ ಇವತ್ತಿಗೂ ಏನು ಪ್ರೂವ್ ಆಗಿಲ್ಲ. ಅಂಥ ಟೈಮ್ನಾಗ ಸಾಕ್ಷಿ ಅವ್ರ ರಾಜೀನಾಮೆ ಕೊಡುವಂಥದ್ದು ಅಷ್ಟೇ. ಸಿದ್ದರಾಮಯ್ಯ ಅವ್ರ ಬಗ್ಗೆ ರಾಜ್ಯದಲ್ಲಿ ಜನರಿಗೆ ಗೊತ್ತು, ಜೊತೆ ಸ್ವಪಕ್ಷ ಮತ್ತು ವಿಪಕ್ಷಗಳಿಗೆ ಗೊತ್ತು. ಆದ್ರೂ ಕೂಡ ಮೂಡ ಒಂದು ಕೇಸ್ನಲ್ಲಿ ಅವ್ರನ್ನ ಕಟ್ಟಿ ಹಾಕ್ಬೇಕಂತ ಪ್ರಯತ್ನ ಮಾಡ್ತಾ ಇದಾರಲ್ಲ ಸರ್? ನೋಡ್ರಿ, ಅದು ವಿರೋಧ ಪಕ್ಷದವ್ರದ್ದು ಹೊಸದು ಅದು ಮಾಡೋದು. ಅವ್ರೆಲ್ಲರ ಮ್ಯಾಗೂ ಆ ಥರ ಮಾಡುವಂಥ ಹೊಸದಲ್ಲ ಅವ್ರು ಮಾಡೋದು. ಬರೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ಭಾರತ ತುಂಬದಲ್ಲಿ ಕೂಡ ಎಲ್ಲ ಕಡೆ ನಡೆಯುತ್ತೆ. ಈಗಾಗಲೇ ಸರ್ ಒಂದು CM ಹುದ್ದೆ ಖಾಲಿ ಇದೆ ಅಂತ ಸಾಕಷ್ಟು ಒಂದು ಸ್ವಪಕ್ಷದಲ್ಲಿ ಒಂದು ಟವೆಲ್ ಹಾಕುವಂತ ಕೆಲಸ ಆಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಆ ಥರ ಯಾರು ಮಾಡಕತ್ತಿಲ್ಲ. ಸುಮ್ಮನೆ ಯಾರೋ ಸ್ಟೇಟ್ಮೆಂಟ್ ಕೊಟ್ರೆ ಅಂಥ ಸ್ಟೇಟ್ಮೆಂಟ್ಗಳನ್ನ ಅವು ಕೌಂಟ್ ಮಾಡೋಕ್ಕಾಗಲ್ಲ. ನಮ್ಮ ಹೈಕಮಾಂಡ್ ಐತಿ, ಹೈಕಮಾಂಡ್ ನೋಡುತ್ತೆ ಯಾರು ಯೋಗ್ಯತೆ ಏನೈತೆ ಅನ್ನೋದು ಹೈಕಮಾಂಡ್ ನೋಡುತ್ತೆ. ಸರ್, ಈಗಾಗಲೇ ಕೃಷಿ ಮೇಳ ಕೂಡ ಶುರು ಆಗ್ತಾ ಇದೆ. ಈ ಬಾರಿ ಕೃಷಿ ಮೇಳ ಯಾವ ತರ ಇರುತ್ತೆ ಅಂತೇಳಿ? ಈ ಸಲ ಒಳ್ಳೆ ನಮ್ಮ ಭಾಗದಲ್ಲಿ ಒಳ್ಳೆ ಮಳೆ ಆಗಿದೆ. ಆಮೇಲೆ ಒಳ್ಳೆ ಕ್ರಾಪ್ಗಳು ಸತ್ಯಕ್ಕೆ ಈ ಬಾರಿ ಒಳ್ಳೆ ಕ್ರಾಪ್ ಬಂದವು. ಆಮೇಲೆ ಕೃಷಿ ಮೇಳ ಈ ಸಲ ಭಾಳ ಅದ್ದೂರಿ ಆಗುತ್ತೆ. ಸರ್, ಇನ್ನೊಂದು ನಮ್ಮ ಹೊಲ ನಮ್ಮ ರಸ್ತೆ ಅಂತ ಹೇಳಿ ಕಾಮಗಾರಿಗೆ ಒಂದು ಏನ್ ತಾವು ಯೋಜನೆ ಮಾಡಿದ್ರೆ ಅದಕ್ಕೆ CM ಅವರು ಕೂಡ ಒಂದು ಶಬಾಷ್ ಕಿರಣ್ ನೀಡಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ, ಅದು ನಿಜವಾಗತ್ತಿಲ್ಲ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ರೈತರಿಗೆ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ನಾವು ಹೊಲಕ್ಕೆ ದಿನನಿತ್ಯ ಹೋಗುವಂಥ ಕೆಲಸ. ನಾವು ಎಂದೋ ಒಂದು ದಿವಸ ಧಾರವಾಡಕ್ಕಾಗಲಿ ಶಹರಕ್ಕಾಗಲಿ ಹೋಗ್ಬೋದು, ಆದ್ರೆ ದಿನನಿತ್ಯ ಅವ್ರವ್ರ ಹೊಲ ಮನೆಗೆ ಹೋಗ್ಬರುವಂಥ ಕೆಲಸ ಅವ್ರಿಗೆ ಬಿಟ್ಟಿದ್ದಲ್ಲ. ಆಮ್ಯಾಗ ಇವತ್ತೆಲ್ಲರೂ ಹೊಲಕ್ಕೆ ಖುಷಿಯಿಂದ ಹೋಗಿ ಬಂದ್ರೆ ನಮಗೆ ಕೂಡ ಖುಷಿ ಅದು. ಆಮೇಲೆ ರೈತರದ ಸಮಸ್ಯೆಗಳನ್ನಂತರೂ ನಾವು ಭಾಳ ಅಲ್ತೀನಿ. ಜೊತೆ ಇವತ್ತಿಗೂ ಸಾವಿರಾರು ವರ್ಷಗಳ ಕಳೆದ್ರೂ ಕೂಡ ಇವತ್ತಿಗೂ ಎಲ್ಲಿ ರಸ್ತೆಗಳಾಗಿರಲಿಲ್ಲ. ಹೊಲಕ್ಕೆ ಹೋಗುವಂಥ ರಸ್ತೆಗಳನ್ನ ಈ ಬಾರಿಗೆ ನಾವು ಅದ್ಭುತವಂತ ರಸ್ತೆಗಳನ್ನ ನಿರ್ಮಾಣ ಮಾಡೇವೆ. ಸರ್, ಈಗಾಗಲೇ ಮೋದಿ ಸರ್ಕಾರ ಒಂದು ದೇಶ ಒಂದು ಚುನಾವಣೆ ಕೂಡ ತಯಾರಿಯಲ್ಲಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಅವ್ರಿಗೆ ಪ್ರಾರಂಭ ಮಾಡಿದಾರೆ. ಅವ್ರು ಇನ್ನೂ ಒಟ್ಟ ಹೊಸ ವಿಚಾರಗಳು ಹುಡುಕ್ತಾ ಇದ್ದಾರೆ. ಅದೇನಾಗುತ್ತೆ ಏನು ಮಾಡ್ತಾರೆ ನೋಡೋಣ. ಸರ್, ಕಳೆದ ಬಾರಿ ಬಿಜೆಪಿ ಮೋದಿ ಅವರು ಒಂದು ಬಹುಮತವಾಗಿ ಇದ್ರು. ಈ ಬಾರಿ ಸಮ್ಮಿಶ್ರ ಸರ್ಕಾರವಾಗಿದೆ. 5 ವರ್ಷ ಕಂಟಿನ್ಯೂಸ್ ಆಗಿ ಅಧಿಕಾರ ಮುಂದುವರಿಸ್ತಾರ ಅಂತ ಅವರು? ನನಗನ್ಸೋ ಮಟ್ಟಿಗೆ 5 ವರ್ಷ ಮುಂದುವರ್ಸಂಗಿಲ್ಲ. ಯಾಕಂದ್ರೆ ಡೌಟ್ ವಿದಿನ್ ಇಯರ್ ದೊಡ್ಡ ಬದಲಾವಣೆ ಆಗುತ್ತೆ. ಸರ್, ಈಗಾಗಲೇ ಕೂಡ ತಾವು ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಜನರ ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದಾವೆ ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ನಾನಿಲ್ಲ, ನನ್ನ ಪತ್ನಿ ಆಮೇಲೆ ನಮ್ಮೆಲ್ಲ PAಗಳು ಎಲ್ಲರೂ ಸಾಕಷ್ಟು ಪ್ರಮಾಣದಿಂದ ಅವ್ರು ಕೂಡ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಯಾವುದೋ ಇದ್ದಂಥ ಸಮಸ್ಯೆಗಳು ನನಗೆ ಬೆಂಗಳೂರು ಕಳಿಸ್ತಾರೆ. ನಾ ಬೆಂಗಳೂರಲ್ಲಿ ಇದ್ದಂಥ ಕೆಲಸಗಳನ್ನ ಅಷ್ಟು ಮಾಡಿ ವಾಪಸ್ ಇಲ್ಲಿ ಕಳಿಸ್ತಿರ್ತೀನಿ. ಅದನ್ನ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಅವ್ರು ಮಾಡಾಕತ್ತಾರೆ. ನಾನು ವಾರಕ್ಕೆ 1 ಸಲ 2 ಸಲ ಬಂದು ಇಲ್ಲೆಲ್ಲ ಜನರು ಏನು ಸಮಸ್ಯೆ ಇರ್ತಾವೆ ಕೇಳ್ತೀನಿ, ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಿರ್ತೀನಿ. ಉಳಿದಂಥ ಅಭಿವೃದ್ಧಿ ಬಗ್ಗೆ ಅಂತೂ ನಾ ಯಾವುದೋ ಇದ್ರೂ ಕೂಡ ನಾನು ಬೆಂಗಳೂರಿಂದ ಮಾಡಿ ಕಳಿಸ್ತಿರ್ತೀನಿ. ಇಲ್ಲೆಲ್ಲ ಇಂಪ್ಲಿಮೆಂಟ್ ಮಾಡಿ ಒಳ್ಳೆ ಕೆಲಸಗಳು ನಡೆದಾವೆ. ಗಣಪತಿ ಹಬ್ಬ ಇತ್ತು, ಇವಾಗ ಈದ್ಮಲ ಆಯಿತು, ಒಂದು ಒಳ್ಳೆ ಶಾಂತಿಯುತವಾಗಿ ನಡೀತು. ಅದ್ರ ಬಗ್ಗೆ ತಾವು ಏನು ಹೇಳ್ತಾರೆ? ಒಂದು ಸಂತೋಷ ವಿಚಾರ ನೋಡಿ, ಒಳ್ಳೆ ಪೊಲೀಸಿಂಗ್ ಇದ್ದಾಗ, ಸಹಜವಾಗಿ ಒಳ್ಳೆ ಪೊಲೀಸಿಂಗ್ ಇದ್ದಾಗ ಜನರನ್ನ ಎಲ್ಲ ಸಮಾಜದವ್ರನ್ನ ಕೂಡ ಒಂದು ಕಾನ್ಫಿಡೆನ್ಸ್ ತೊಗೊಂಡು ನಾವು ಕೆಲಸ ಮಾಡುವಂಥ ಟೈಮ್ನಲ್ಲಿ ಯಾವತ್ತೂ ಅಂಥ ಇನ್ಸಿಡೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾ ಕೂಡ ಇದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿ ಕೆಲಸ ಮಾಡೀನಿ. ಯಾವತ್ತೂ ಯಾವುದೋ ಗಣಪತಿ ಹಬ್ಬಗಳಾಗಲಿ ಇನ್ನೊಂದಾಗಲಿ ಯಾವತ್ತೂ ಗಲಾಟೆಗಳಾಗಲಿ ವೈಲೆನ್ಸ್ ಆಗಲಿ ಯಾವತ್ತೂ ಆಗಿಲ್ಲ. ಎಲ್ಲಿ ನಾವು ಫೇಲ್ಯೂರ್ ಹಾಕ್ಯವ ಅಂದ್ರೆ ಎಲ್ಲಿ ಒಳ್ಳೆ ಪೊಲೀಸಿಂಗ್ ಇಲ್ಲ, ಒಳ್ಳೆ ಆಫೀಸರ್ ನಾವು ಇಟ್ಕೊಳ್ಳಂಗಿಲ್ಲ, ಅವತ್ತಿಂತ ಗಲಾಟೆಗಳು ಸಹಜವಾಗಿ ಹಾಕವು. ಇವತ್ತು ಎಲ್ಲ ರೀತಿಯಲ್ಲಿ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಕಂಟ್ರೋಲ್ ಬಂದೈತಿ. ಇವತ್ತು ಡ್ರಗ್ ಮಾಫಿಯಾದಲ್ಲಿ ಕಂಟ್ರೋಲ್ ಬಂದೈತಿ. ಆಮ್ಯಾಗ ಜೂಜಾಟದಲ್ಲಿ ಕಂಟ್ರೋಲ್ ಬಂದೈತಿ. ಇವತ್ತು ಎಲ್ಲ ರೀತಿ ತೊಗೊಂಡಾಗ ಎಲ್ಲ ಕಂಟ್ರೋಲ್ ಬಂದೈತಲ್ಲ. ಇವತ್ತು ಎಕ್ಸಾಂಪಲ್ ಒಳ್ಳೆ ಆಫೀಸರ್, ನಮ್ಮ ಅನಿಸಿಕೆ ಕೂಡ ಒಳ್ಳೆ ಆಫೀಸರ್ ತಂದು ಒಳ್ಳೆ ಕೆಲಸ ಮಾಡಿಸ್ಬೇಕಷ್ಟೇ ನಾವು. ಸರ್, ಇನ್ನೊಂದು ಉತ್ತರ ಕರ್ನಾಟಕ ಭಾಗದ ಮಹತ್ವದ ಒಂದು ಇದು ಅಂತ ಕಳಸಾ ಬಂಡೂರಿ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಎಲ್ಲಿಗೆ ಬಂತು ಅದ ಕಾರ್ಯ ಅಂತ? ಜಸ್ಟ್ ಒಂದು ಟೈಗರ್ ಕಾರಿಡೋರ್ ಅಂತೇಳಿ ಒಂದು ಕಾರಿಡೋರ್ ಮಾಡಿದ್ದಾರೆ. ಟೈಗರ್ ಕಾರಿಡಾರಲ್ಲಿ ಇದು ಬಂದಿದೆ.
ಏನು ಇವತ್ತು ಮಾದಾಯಿ ಇಶ್ಯೂ ಐತಲ್ಲ ಅದು ಟೈಗರ್ ಕಾರಿಡಾರ್ಲಿ ಬಂದಿದೆ. ಯಾವ ಟೈಗರ್ ಕಾರಿಡಾರ್ಲಿ ಬಂದಿದ್ದರಿಂದ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಕೊಡಬೇಕು. ಯಾಕಂದ್ರೆ ನಮ್ದು ಮ್ಯಾಲೆ ಕೂಡ ಬರ್ತಾ ಇಲ್ಲ ಅದು ಲೈನು, ಜಸ್ಟ್ ಒಂದು ಪೈಪ್ಲೈನ್ ಅದು ಬರೀ ದೊಡ್ಡ ಸೈಜ್ ಪೈಪ್ಲೈನ್ ಐತಿ, ಅದು ಅಂಡರ್ಗ್ರೌಂಡ್ ಹೋಗುತ್ತೆ. ಅದು ಇವನ್ ಮೇಲೆ ಫಾರೆಸ್ಟ್ನಾಗೂ ಬರಲ್ಲ. ಅದಕ್ಕೆ ನಾವು ಪರ್ಮಿಷನ್ ಕೇಳ್ತಾ ಇದ್ದೇವೆ. ಅದನ್ನೊಂದು ಪರ್ಮಿಷನ್ ಸಿಕ್ತಂದ್ರೆ ಆಟೋಮೆಟಿಕ್ಲಿ ನಮಗೆ ಕ್ಲಿಯರ್ ಆಗಿ ಹೋಗುತ್ತೆ ಕಳಸಾ ಬಂಡೂರಿ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ಶಹರ ಕೂಡ ಸಾಕಷ್ಟು ಪ್ರಮಾಣದ ಬೆಳೀತಾ ಇದೆ. ಆಮೇಲೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ನಾವೆಲ್ಲಾನು ಮಲಪ್ರಭೆಯಿಂದ ನೀರು ಕೊಡ್ತಾ ಇದ್ವಿ. ಆ ನೀರು ಸಾಲ್ಬೇಕಂತಂದ್ರೆ ಜೊತೆಗೆ ಸಣ್ಣ ಪುಟ್ಟ ಇರಿಗೇಷನ್ ಇದು ಒಂದೇ ಇಲ್ಲ. ಇವತ್ತು ಬೆಳಗಮಕ್ಕೆ ಅಲ್ಲಿಂದ ಹೋಗುತ್ತೆ, ದೊಡ್ಡ ಶಹರ ಐತಿ ಬೆಳಗಮ್ ಕೂಡ, ಸೌದತ್ತಿ, ಹಲವಾರು ತಾಲೂಕುಗಳು ಆಮೇಲೆ ರಾಮದುರ್ಗ, ಹಲವಾರು ತಾಲೂಕು ಅದ್ರ ಮೇಲೆ ಡಿಪೆಂಡ್ ಅದಾವ. ಬಿಕಾಸ್ ಆಫ್ ದ್ಯಾಟ್ ಅದನ್ನ ಕಳಸಾ ಬಂಡೂರಿ ನಮ್ಗೆ ಅವಶ್ಯಕತೆ ಐತಿ, ಮಾಡೋಣ ಅಂತ ನಮ್ಮ ಮೊದಲಿಂದನೂ ಹೋರಾಟ ಐತಿ. ನಾವು ಸ್ವಪಕ್ಷದಾಗಿದ್ದಾಗ ಕೂಡ ನಾವು ಹೋರಾಟಕ್ಕೆ ಹೋಗೇನಿ. ಸ್ವಪಕ್ಷದಲ್ಲಿ ಮಂತ್ರಿ ಇದ್ದಂಥ ಟೈಮ್ನಲ್ಲಿ ಕೂಡ ಸಂಪೂರ್ಣವಾದಂಥ ಕಳಸಾ ಬಂಡೂರಿ ಬೆಂಬಲ ಕೊಟ್ಟು ಅವ್ರ ಜೊತೆ ನಿಂತೇವಿ. ಇವತ್ತು ಕೂಡ ನಾ ಕಳಸಾ ಬಂಡೂರಿ ವಿಚಾರದಾಗ ನಮ್ದು ಎರಡನೇ ಪ್ರಶ್ನೆ ಇಲ್ಲ, ಕಳಸಾ ಬಂಡೂರಿ ಆಗಲೇಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ವಿನಯ್ ಕುಲಕರ್ಣಿ ಮಾತುಗಳಿತ್ತು. ಕ್ಯಾಮರಾ ಪರ್ಸನ್ ಉಮೇಶ್ ಜೊತೆ ಸುಳ್ಳು ಎಸ್ಕೋಟಿ, ಕ್ರಾಂತಿ ಸಮಾಚಾರ, ಧಾರವಾಡ.